ರಾಜ್ಯಕ್ಕೆ ಸೇರುವುದಿಲ್ಲ. ದೇವರ ಮಾರ್ಗದಲ್ಲಿ ನಡಿಬೇಕಾದ್ರೆ ಒಂದೇ ಒಂದು ಮಾರ್ಗ ನಡಿಬೇಕು, ಯೇಸುವಿನ ಮೇಲೆ ನಡಿಬೇಕು. ಇವತ್ತಿನ ಸಮಸ್ಯೆ ಬಂದಿರ್ಬೇಕು, ಚಿಂತೆ ಬಂದಿರ್ಬೇಕು, ದುಃಖ ಬಂದಿರ್ಬೇಕು. ನೀವು 1 ತಿಂಗಳು ಮಾಡಿದಿ, 2 ತಿಂಗಳು ಜಪ ಮಾಡಿ ಕಾರ್ಯ ಆಗ್ಲತ್ತಿಲ್ಲ ಅಂದ್ರ ನಾನೇ ಎಲ್ಲೋ ತಪ್ಪೋಗಿದ್ದೇನೆ, ಎಲ್ಲೋ ಪಾಪ ಮಾಡ್ತಾ ಇದ್ದೇನ, ನನ್ನ ಹಳೆ ಪಾಪಗಳ ಶಾಪಗಳು ನನ್ನ ತಲೆ ಮೇಲೆ ಉಡಾಡ್ತಿರ್ಬೇಕು. ನನ್ನ ತಂದೆ ತಾಯಿ ಮಾಡಿರ್ಬೋದು, ನನ್ನ ಗಂಡ ಮಾಡಿರ್ಬೇಕು, ನನ್ನ ಮಕ್ಕಳು ಮಾಡಿರ್ಬೇಕು, ಇವತ್ತಿಷ್ಟು ಬಡತನ ಬಂದಿರ್ಬೋದು, ಇಷ್ಟೆಲ್ಲ ಕಷ್ಟಗಳು ನನ್ಗೆ ಉಂಟವ, ನಾ ಮಾಡಿದ್ದೆ ಮಾಡತ್ತಿದೆ, ಆದ್ರೂ ಒಂದು ಸಕ್ಸಸ್ ಆಗ್ತಾ ಇಲ್ಲ ಅಂದ್ರ ನಮ್ಮ ಪಿತೃಗಳ ದೋಷಗಳಿರ್ತಾವ, ನಮ್ಮ ಶಾಪ ಪಾಪಗಳು ನಮ್ಮ ಮೇಲೆ ಉಡಾಡ್ತಾವ. ಯೇಸುವಿಗೆ ಕೈ ಎತ್ತಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ಬೇಕು. ಯೇಸುವೆ, ನೀನು ಹೇಳಿದಲ್ಲ ನಿನ್ನ ಪಿತೃಗಳ ದೋಷ ನಾನು ತೆಗಿತೇನೆ. ಯೆಶಾಯದಲ್ಲಿ ಬರೆದ ದೇವರು ಮತ್ತೆ ಜೆರೆಮೀಯದಲ್ಲಿ ಬರೆದ ದೇವರು ಏನಂತ, ನೀನು ಮನಪೂರ್ವಕವಾಗಿ ನನ್ನನ್ನು ಅಂಗೀಕರಿಸಿದಾಗ ನಾನು ನಿನ್ನ ಪಿತೃಗಳ ದೋಷವನ್ನು ತೆಗೆಯಲ್ಪಡುತ್ತೇನೆ. ಆಮೇಲೆ ನೋಡಿ ಏನದನ, ನಿಮ್ಮ ಪಿತೃಗಳ ದೋಷ ತೆಗೆದಾಗ ನೀವು ಉದ್ಧಾರವಾಗುವಂತರಾಗಿದ್ರಿ, ದೇವರ ಮಾರ್ಗಕ್ಕೆ ನಡೀತೀರಿ. ನಾವು ಇನ್ನೊಂದು ಹಳೆ ಮತ್ತೆ ವಾಕ್ಯ ಹೇಳಿದ, ಯೆಹೋಶುವನೆಂಬುವರು ಜಕರಿಯ ಪುಸ್ತಕದಲ್ಲಿದ್ದಾನೆ. ಆತನಿಗೆ ಏನ್ ಮಾಡ್ತದ, ಸೈತಾನನು ಬಂದಿ ನಿನ್ನ ಹಳೆ ಬಟ್ಟೆಗಳು ನೋಡ್ಕೊಂತ ಹೇಳಲು ಬರೆಯಲ್ಪಟ್ಟಿದೆ. ಆದರೆ ಯೆಹೋವನ ದೂತನು ಬಂದಿ ಅದರ ಸರಿ ಖಡ್ಗದಿಂದ ಯುದ್ಧವಾಡಿದ ಓಡಿಸಿ ಆ ಯೆಹೋಶುವನಿಗೆ ಏನ್ ಮಾಡ್ತಾನ, ಹೊಸ ಬಟ್ಟೆ ಕೊಡಲ್ಪಡ್ತದೆ. ಅಂದರೆ ಹಳೆ ಬಟ್ಟೆ ಅಂದ್ರೆ ನಮ್ಮ ಹಳೆ ಪಾಪಗಳು, ಕರ್ಜಸ್ಗಳು ಏನೇನ್ ಮಾಡಿದಲ್ಲ ಯೆಹೋಶುವ ಯಾಜಕನು, ಅವನು ಯಾಜಕನಾಗುವಾಗ, ಮಹಾಯಾಜಕನಾಗುವಾಗ ಸೈತಾನನು ಬಂದು ಅವನನ್ನು ಕಾಡಿಸುತ್ತಾ ಇತ್ತು. ನೋಡು ನಿನ್ನ ಹಳೆ ಪಾಪ, ನೀ ಹೆಂಗ್ ದೇವರಿಗೆ ಪ್ರಾರ್ಥನೆ ಮಾಡ್ತಿ, ನೀ ಹೆಂಗ್ ಜನರಿಗೆಲ್ಲ ಆಶೀರ್ವಾದ ಮಾಡ್ತಿ ಮಹಾಯಾಜಕನಾಗ. ಆದರೆ ದೇವರು ಏನ್ ಮಾಡ್ದ, ಯೆಹೋವ ದೇವರು ಯೇಸುವನ್ನು ಬಂದಿ ಆತನಿಗೆ ಹೊಸ ಬಟ್ಟೆ ಅಂದ್ರೆ ಎಲ್ಲ ಹಳೆ ಪಾಪಗಳನ್ನು ಮುಟ್ಟಿತು, ನೀನು ತೀರಿಸಿದೇನ ಅಂತ ಹೇಳಿ ಆತನಿಗೆ ಹೊಸ ಬಟ್ಟೆ ಮುಟ್ಟಿ ಹೊಸ ಅಭಿಷೇಕ ಮಾಡ್ತಾನ. ಅಲ್ಲಿ ದೇವರ ವಚನ ಬರೆದಿದೆ. ಮತ್ತೆ ಮುಂದೆ ಕೆಳಗಡೆ ಬರ್ತವೆ, ಒಂದು ಬಹಳ ಶ್ರೇಷ್ಠವಾದ ಕಲ್ಲು ಅಂದ್ರೆ ಒಂದು ಡೈಮಂಡ್ ಗಿಂತ ದೊಡ್ಡದು ರೂಬಿ ಅಂತ ಕಲ್ಲಿನಾಗ 7 ಕಣ್ಣುಗಳಿದ್ದೇವೆ ಅಂತ ಹೇಳಿ ಬರೆಯಲ್ಪಡ್ತದೆ. ಯಾಕ, ಯೆಹೋಶುವನ ಪುಸ್ತಕ, ಆ ಯೆಹೋಶುವ ಯಾಜಕನಲ್ಲಿ ಆ ಜಕರಿಯ ಪುಸ್ತಕದಲ್ಲಿ ಅದೊಂದು ಬರೆಯಲ್ಪಟ್ಟಿದೆ. ದೇವರು 7 ಸ್ವರೂಪವಾಗಿದ್ದಾನೆ, 7 ಅದೃಷ್ಟವಾದ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ಬಗ್ಗೆ ಅಲ್ಲೂ ಬರೆಯಲ್ಪಟ್ಟಿದೆ. ನಾವು ನೋಡ್ತೇವೆ, ಆ ಚಾಕು ಅವನು ಒತ್ತಿ ಹೊಡೆಯುವಾಗ ಅಬ್ರಾಮನನ್ನು ಯೇಸು ಕರೆಯಲ್ಪಡ್ತಾನ. ನೋಡಿ ಎಷ್ಟು ಸೌಭಾಗ್ಯ ಅಂತ. ಇವತ್ತು ನೀವು ಪ್ರಾರ್ಥನೆ ಮಾಡಿ ನಿಮ್ಮನ್ನು ಕರೀತಾನ ದೇವರ ಆತ್ಮದಲ್ಲಿ. ಆದ್ರ ಯಾರು ಕೇಳಿಸ್ಕೊಳ್ಳೋಕ ಇಚ್ಛವಿಲ್ಲ. ನಮ್ಮ ದಿನದ ಆಸೆಗಳು, ಯೇಸುವೆ ಕಾರ್ ಕೊಡು, ಬಂಗ್ಲೆ ಕೊಡು, ನೌಕರಿ ಕೊಡು, ರೋಗದಿಂದ ತೆಗಿ, ಎಲ್ಲ ತೆಗಿ. ಯೇಸುವೆ ನನ್ ರೋಗ ತೆಗೆದಕ್ಕಿದ್, ಗಾಡಿ ಕೊಟ್ಟಿದ್, ಬಂಗ್ಲೆ ಕೊಟ್ಟಿದ್, ಎಲ್ಲ ಕೊಟ್ಟಿದಿ, ನೀ ಏನ್ ಮಾತಾಡ್ಬೇಕಲ್ಲತ್ತಿದ್ ನನಗೆ ಹೇಳಂತ ಕೇಳೋರು ಯಾರಿಗೆ ಇಲ್ಲ. ಎಲ್ಲರೂ ಏನ್ ಹೇಳ್ತಾರ, ಎಲ್ಲ ಬೇಕು ದೇವ್ರೆ, ಕುಡು 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 ಕುಡು. ನನ್ನ ಮಗನಿಗೆ ಏನ್ ಇಚ್ಛೆ ಎಲ್ಲ ಕೇಳತ್ತ, ನನ್ನ ಮಾತೆ ಕೇಳೋ ಹೆಂಗ ಮಾಡಿ.